ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಲಕ್ಷ್ಮಿ, ಶ್ರೀ ಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ. ನಾನಿವತ್ತು ಒಂದು 30-40 ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಸೊ ಕೆಲವು ಕ್ಲೈಂಟು ಕಂಪ್ಲೀಟ್ ವಿಡಿಯೋ ಅಪ್ಡೇಟ್ ಮಾಡಿ ಮ್ಯಾಮ್, ಶಾರ್ಟಾಗಿ ಮೆನ್ಷನ್ ಮಾಡಬೇಡಿ, ಒಳಗಡೆ ಎಲ್ಲ ಹೇಗಿದೆ ಅಂತ ನಾವು ನೋಡ್ಬೋದು ಅಂತ ಕೇಳಿದರು. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡಿರಿ. ನಾನು ಯಾವುದೇ ರೀಸನಬಲ್ ರೇಟಾಗಿ ಓನ್ ಹೌಸಸ್ಸು, ಏಕಾಂತ ಬಿಲ್ಡಿಂಗ್ಗಳಾಗಲಿ, BBMP ಲಿಮಿಟ್ಸಲ್ಲಿರೋ ಬಿಲ್ಡಿಂಗ್ಸ್ ಆಗಲಿ ಯಾವುದಾದ್ರೂ ಬಂದರೆ ಅಪ್ಡೇಟ್ ಮಾಡ್ತೀನಿ. ಸೊ ಈಸಿಯಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ಪ್ರಾಪರ್ಟಿ ಬಗ್ಗೆ ನನ್ನ ಹತ್ರ ಎಂಕ್ವೈರಿ ಮಾಡ್ಬೋದು. ಈಗ ತೋರಿಸ್ತಾ ಇರೋ ಬಿಲ್ಡಿಂಗ್ ಬಂದು 30-40 ಡೈಮೆನ್ಷನಲ್ಲಿ ಬಿಲ್ಡ್ ಮಾಡಿರೋಂಥ ಗ್ರೌಂಡು, ಫಸ್ಟು, ಸೆಕೆಂಡು ಆ್ಯಂಡ್ ಮೇಲ್ಗಡೆ ಒಂದು 2.5 ಇದೆ. ಸೊ ಈ ಬಿಲ್ಡಿಂಗು BBMP ಏಕಾಂತ ಬಿಲ್ಡಿಂಗ್ ಆಗಿದೆ. ಓನರು ಓನ್ ಹೌಸ್ಗಂತ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಆ್ಯಂಡ್ ಒಂದು ಹಾಲು ಕಿಚನ್ ಇದೆ, ಕಾರ್ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ಲಕ್ಸುರಿ ಆಗಿದೆ. ನೋಡಿ, ಇದು ಓನರ್ ಪರ್ಪಸ್ಗಂತ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಅವರು ಕನ್ಸ್ಟ್ರಕ್ಷನ್ ಮಾಡಿ ಜಸ್ಟ್ 5 ಮಂತ್ಸ್ ಆಗಿದೆ. ಅವರ ಡಾಟರ್ ವರ್ಕ್ ಮೇಲೆ ಶಿಫ್ಟ್ ಆಗ್ತಿರೋದ್ರಿಂದ ತಂದೆ ತಾಯಿನೂ ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸೇಲ್ ಬಿಡ್ತಾ ಇದ್ದಾರೆ. ದಟ್ ಈಸ್ ದ ಮೇನ್ ರೀಸನ್ನು. ಬೇರೆ ಯಾವುದೇ ರೀಸನ್ ಬೇರೆ ಏನಿಲ್ಲ. ನೋಡ್ಬೋದು, ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋ ಓನ್ ಹೌಸ್ ಮಾಡ್ಕೊಂಡಿರೋ ಮನೆ ಇದು. ತುಂಬ ಚೆನ್ನಾಗಿದೆ. ನೋಡಿ, ಇದೊಂದು ಫಸ್ಟ್ ಬೆಡ್ರೂಮ್ ಇದೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ವಾರ್ಡ್ರೂಬ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ವಿತ್ ಕಾಟ್ ಕೂಡ, ಫಿಕ್ಸ್ಡ್ ಕಾಟ್ ಕೂಡ ಇದೆ. ನೋಡ್ಬೋದು. ನೋಡಿ, ಕಿಚನ್ ಎಲ್ಲ ಓನ್ ಪರ್ಪಸ್ಗೆ ಮಾಡ್ಕೊಂಡಿರೋದು. ತುಂಬ ದೊಡ್ಡದಾಗಿದೆ ಕಿಚನ್ನು, ತುಂಬ ಸ್ಪೇಷಿಯಸ್ ಆಗಿ ಅವರು ಓನರ್ಗೆ ಹೇಗೆ ಬೇಕೋ ಆ ಥರ ಆಲ್ಟ್ರಾಗಿ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಸೆಕೆಂಡ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಈ ರೂಮ್ಗೆ ಇಲ್ಲೂ ಫಿಕ್ಸ್ಡ್ ಕಾಟ್ ಇದೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಸೇಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಿಂತ ಓನ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ. ಸೊ ಯಾಕೆ ಕೆಲವರು ಕ್ಲೈಂಟು ಓನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋದು ಬೇಕು ಅಂತ ಕೇಳ್ತಾರೆ ಅಂತ ಒಂದು ಸರಿ ಅರ್ಥ ಆಗುತ್ತೆ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್, ಚೇಂಜಸ್ ಇರುತ್ತೆ. ಎಲ್ಲಿ ಫಾಲ್ಸಿಂಗ್ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಮಾಡಿಸಿರ್ತಾರೆ, ಎಲ್ಲ ಕಡೆಯೂ ಮಾಡಿಸ್ಲಿಕ್ಕೆ ಹೋಗಲ್ಲ. ನೋಡಿ, ಇದು ಶ್ಯೂರ್ ಯಾಕೆ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ಫೈಡ್ ಟೈಲ್ಸು ಮಾಡಿದ್ದಾರೆ. ಹಾಗೆಯೇ ಸ್ಟೆಪ್ಸ್ಗೆಲ್ಲ ಲಪೋತ್ರ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಜಿಂತಾಲ್ದೆ ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಆಯಿತು. ಈಗ ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು, 1 BHK ಒಂದು, 2 ಮನೆ ಇದೆ. ಸೊ ಟೋಟಲಾಗಿ 3 1 BHK ಇದೆ, ಒಂದು 2 BHK, ಒಂದು ಹಾಲು ಕಿಚನ್ನು, ವಾಶ್ರೂಮ್ ಇದೆ. ಸೊ ರೆಂಟ್ ಬಂದು ಒಂದು 40,000 ಇನ್ಕಮ್ ಇದೆ. ಓನರ್ ಇದ್ಕೊಂಡು, ಓನರ್ದೂ ಮನೇನ ನಾವು ರೆಂಟ್ ಕೊಟ್ಬಿಡ್ತೀವಿ ಅಂದರೆ ಒಂದು 55 to 58 ಈ ರೆಂಟ್ ಇನ್ಕಮ್ ಇದೆ ಈ ಮನೆಗಳಲ್ಲಿ. ಸೊ ಟೆನೆಂಟ್ಸ್ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಒಂದು ಮನೆ ಮಾತ್ರ ಅವೈಲೇಬಲ್ ಇದ್ದರು. ಸೊ ಆ ಮನೆ ವಿಡಿಯೋ ತೊಗೊಂಡಿದ್ದೀನಿ. ನೋಡಿ, ಗ್ರಾನೈಟ್ ಕೂಡ ಒಳ್ಳೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ರೆಂಟ್ ಹೌಸ್ಗೆ ಬೇರೆ ಅದು ಹಾಕೋಣ ಅಂತ ಕಾಂಪ್ರಮೈಸ್ ಆಗಿಲ್ಲ. ಓನರ್ ಹೌಸ್ಗೆ ಸ್ವಲ್ಪ ವೈಟ್ ಇರೋ ಗ್ರಾನೈಟ್ ಹಾಕಿ, ರೆಂಟ್ ಹೌಸ್ಗೆಲ್ಲ ಅದು ಕಾಸ್ಟ್ಲಿ ಆಗಿರೋದೇ ಹಾಕಿದ್ದಾರೆ. ರೇಟ್ ಏನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನೋಡಿ, ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ, ಒಂದು ಬೆಡ್ರೂಮು, ಒಂದು ಕಿಚನ್ನು, ಹಾಲು, ಒಂದು ದೇವ್ರ ಮನೆ, ಇಷ್ಟು ಕೊಟ್ಟಿದ್ದಾರೆ 1 BHKಗೆ. 2 BHKನೂ ಆ್ಯಸ್ ಇಟ್ ಈಸ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ಮೇಲ್ಗಡೆ ಓನರ್ ಹೌಸ್ಗೆ ಅವೈಲೇಬಲ್ ಇರೋವಂಥ ಸೋಲಾರ್ ಫೆಸಿಲಿಟಿ ಇದೆ. ಸಪ್ರೇಟಾಗಿ ಎಲ್ಲರೂ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಪೇಷಿಯಸ್ಸಾಗಿ ಜಾಗ ಮಾಡಿಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಈ ಮನೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿದೆ. ನಾರ್ತ್ ಡೋರ್ ಇದೆ. CMC ವಾಟ್ರ್ ಫೆಸಿಲಿಟಿ ಇದೆ, ಕಾವೇರಿ ವಾಟ್ರ್ ಫೆಸಿಲಿಟಿ ಇದೆ. ಓನ್ ಬೋರ್ವೆಲ್ ಇಲ್ಲ ಈ ಮನೆಗೆ. ನೋಡಿ, ಎಲ್ಲ ಕಡೆ ವಾಲ್ಗೂ ವೆಟ್ಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಬಟ್ ಮಗಳಿಗೆ ಕೆಲಸ ಸಿಕ್ತು, ಹಾಗಾಗಿ ಶಿಫ್ಟ್ ಆಗ್ತಿರೋದ್ರಿಂದ ಅಪ್ಪ ಅಮ್ಮನೂ ಕೂಡ ಶಿಫ್ಟ್ ಆಗ್ತಿದ್ದಾರೆ. ನೋಡಿ, ಇದು ಒಂದು ಮನೆ 1 BHK. ಸೊ ಯಾರೂ ಇರಲಿಲ್ಲ, ಹಾಗಾಗಿ ಹೊರಗಡೆನೇ ವಿಡಿಯೋ ತೊಗೊಂಡೆ. ಸೊ ಕ್ಲೈಂಟ್ಸ್ ಯಾರಾದರೂ ನಾವು ಮನೆ ಕಂಪ್ಲೀಟಾಗಿ ನೋಡಬೇಕು ಅನ್ನೋ ಟೈಮಲ್ಲಿ ಬೇಕಾದರೆ ಎಲ್ಲರಿಗೂ ವೀಕೆಂಡಲ್ಲಿ ಟೈಮ್ ತೊಗೊಂಡು ಎಲ್ಲ ವಿಸಿಟ್ ಮಾಡಿಸ್ಬೋದು. ನೋಡಿ, ಟಾಪಲ್ಲಿ ಸೋಲಾರ್ ಫೆಸಿಲಿಟಿ ಎಲ್ಲ ಕೂಡ ಇದೆ. ನೋಡಿ, ಇದು ಸಪ್ತಗಿರಿ ಯೂನಿವರ್ಸಿಟಿ ಕಾಲೇಜು ನಿಯರಬಲು. ಈ ಕಡೆ ಬಂದರೆ ಒಂದು
ಅಪಾರ್ಟ್ಮೆಂಟ್ ಇದೆ ಮೇನ್ ರೋಡಲ್ಲೇ, ಸತ್ವ ಅಪಾರ್ಟ್ಮೆಂಟ್ ಅಂತ, ಹೆಸರುಘಟ್ಟ ಮೇನ್ ರೋಡಲ್ಲಿ. ಸೊ ಅದರ ಪಕ್ಕಕ್ಕೆ ಬರುತ್ತೆ ಇದು ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಮೇನ್ ರೋಡ್ಗೆ ಮನೆಯೆಲ್ಲ ತೋರಿಸಿದ್ದೀನಿ ವಿಡಿಯೋ. ಬನ್ನಿ ಈಗ ಓನರ್ ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಯಾಕೆ ಸೇಲ್ ಮಾಡ್ತಾ ಇರೋದು, ವಾಟ್ಸ್ ದ ರೀಸನ್ ಅಂತ ಹೇಳ್ತೀರಾ? ಏನು ಕಾಸ್ಟ್ ಹಾಗೆ ಹೇಳಿ ರೀಸನ್. ನಾವು ಸ್ಟಾರ್ಟೆಡ್ ನೌ ಎಸ್ ಸರ್. 30-40 measurement, Okay. but 3 floor. Okay. One at the top, one is sitting on ground. But his wood is good. ಓಕೆ No bad. Okay. Every is one. ಓಕೆ But tiles is good tiles. But now I am shifted by immediately, so I selling this. ಓಕೆ ಓಕೆ. ವಾಟ್ ಇಸ್ ದ ಪ್ರೈಸ್ ಸರ್? Cost is from 1,65,000, 65 lakhs. Okay. So coming after sitting down, selling after construction. ಶೋರ್ ಶೋರ್ ಸರ್. ಈಗ ಏಕಾತ ಪ್ರಾಪರ್ಟಿ ಅಲ್ವಾ? ಏಕಾತ ಪ್ರಾಪರ್ಟಿ 30/40. No problem. ಓಕೆ. Everyone consult a lawyer. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. Okay. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಓಕೆ ಮ್ಯಾಮ್. ನೀವೇ ಮುಂದೆ ನಿಂತ್ಕೊಂಡು ಕಟ್ಸಿರೋದಾ ಮನೆ? ಓಕೆ 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 ಮ್ಯಾಮ್. ಥ್ಯಾಂಕ್ ಯು. ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು.